ಬೆಂಗಳೂರಿನಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನ ತೆರವು ಮಾಡಿದ್ರಲ್ಲ, ಕೇರಳ ಸಿಎಂ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರು ರಾಜಕೀಯಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮೂಗ್ ತೋರಿಸಿದ್ದಾರೆ. ಎಂಟ್ರಿ ಅಂದ್ರೆ ಬಹಳ ಸ್ಟ್ಯಾಂಡರ್ಡ್ ಪದ ಆಗುತ್ತೆ. ಈ ಮನುಷ್ಯನಿಗೆ ಅಲ್ಲಿರುವಂತಹ ಸಮಸ್ಯೆಯನ್ನೇ ಬಗೆಹರಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಕೋಗಿಲು ಕ್ರಾಸ್ನ 5 ಎಕರೆ ಬಿಬಿಎಂಪಿ ಆಸ್ತಿ ಒತ್ತುವರಿ ಮಾಡಲಾಗಿತ್ತು. ಕರ್ನಾಟಕದಲ್ಲೂ ಬುಲ್ಡೋಸರ್ ಸದ್ದು ಮಾಡ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ ವಿಜಯನ್. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ಗೆ ರಾಜ್ಯ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಅಂದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಒತ್ತುವರಿ ಮಾಡಿದವರೆಲ್ಲ ಮುಸ್ಲಿಂ ಅಂತ ವರದಿ ಮಾಡಿದ್ದಾರೆ ಆ ಮನುಷ್ಯ. ಈ ಹಿನ್ನೆಲೆ ಕೇರಳ ಸಿಎಂ ಟ್ವೀಟ್ ಮಾಡಿದ್ರು, ಬುಲ್ಡೋಸರ್ ಪದ್ಧತಿ ನಾವು ಬಳಸಿಲ್ಲ, ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದೀವಿ ಅಂತ ಕೇರಳ ಸಿಎಂ ಟ್ವೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಸ್ಲಮ್ಗಳನ್ನ ಮಾಡೋಕ್ ಬಿಡಲ್ಲ. ಡಿಕೆ ಶಿವಕುಮಾರ್ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಚುನಾವಣೆ ಟೈಮ್ನಲ್ಲಿ ಪಿಣರಾಯಿ ವಿಜಯನ್ ರಾಜಕೀಯ ಗಿಮಿಕ್ ಮಾಡೋದೇನು ಹೊಸದಲ್ಲ, ಇದು ಮತ್ತೊಂದು ರೀತಿಯ ಗಿಮಿಕ್ ಅಂದಿದ್ದಾರೆ. ಅಲ್ಲ, ಕೇರಳದಲ್ಲೇ ಬೇಕಾದಷ್ಟು ಪ್ರಾಬ್ಲಮ್ಗಳಿದಾವೆ. ಲೋಕಲ್ ಎಲೆಕ್ಷನ್ ಆಗ್ತಾ ಇದ್ದಂತೆ ಸುಪ್ರಭಾತ ಹಾಕಬಾರ್ದು ಅಂತ ಅಲ್ಲಿನ ಪಾರ್ಟಿಗಳೆಲ್ಲ ಧ್ವನಿ ಎತ್ತಿದ್ವು. ಅದ್ರ ಬಗ್ಗೆ ಮಾತಾಡೋಕ್ಕೆ ಮನುಷ್ಯನಿಗೆ ಟೈಮ್ ಇಲ್ಲ. ನಮ್ಮ ರಾಜ್ಯದಲ್ಲಾಗಿರೋ ಈ ಒತ್ತುವರಿ ಬಗ್ಗೆ ಮಾತಾಡ್ತಾರೆ. ಆಮೇಲೆ ತಂದಿಡುವ ಪ್ರಯತ್ನ ರೀ ಇದು. ಆ ಕೋಗಿಲು ಏನು ಆ ಸೆಕ್ಷನಲ್ಲಿ, ಆ ಸೆಕ್ಟರ್ನಲ್ಲಿ ಬರೀ ಮುಸ್ಲಿಂ ಧರ್ಮದವ್ರು ಮಾತ್ರ ಇರಲಿಲ್ಲ, ಎಲ್ಲ ಧರ್ಮದವರು ಇದರಲ್ಲಿ. ಎಲ್ಲ ಧರ್ಮದವರು ಯಾರೆಲ್ಲ ಅನಧಿಕೃತವಾಗಿ ಮನೆಗಳನ್ನ ಶೆಡ್ಗಳನ್ನು ಹಾಕೊಂಡಿದ್ರು ಅದೆಲ್ಲವನ್ನ ಡೆಮಾಲಿಷ್ ಮಾಡಿದ್ದಾರೆ. ಬರೀ ಮುಸ್ಲಿಮನ್ನೇ ಮಾಡಿದ್ದಾರೆ ಅಂತ ಇಲ್ದಲ್ಲೇ ಇದೇನು ಗೊತ್ತಾ, ಇದು ಬೆಂಕಿ ಹಚ್ಕೊಡೋದು ಅಂತಾರೆ, ಇದನ್ನ ತಂದು ಹಾಕ ಬುದ್ಧಿ ಅಂತಾರೆ ಈ ಮನುಷ್ಯನಿಗೆ. ಅದಕ್ಕೆ ಇವರು ಉತ್ತರ ಕೊಟ್ಟಿದ್ದಾರೆ. Some people they have encroached. It is a waste dump site which was for putting this waste. It is a quarry pit. It is a very dangerous place where a lot of health hazards are there, and there illegally they have tried to occupy some land grabbers. The government and our local MLA also insisted it is very dangerous. We know that we have humanity. We are ready to give them. We have given them opportunity to go to their some new places. They have encroached. All of a sudden, they have encroached. None of them are. Only few of them are locals. Some of them are coming and encroached in places. So it is a quarry pit for a solid waste management. Senior like Pinarai should not interfere with such type of affairs. We know Bangalore well. We don't want to entertain this slum. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ಕಡೆಗೆ ವೀರೇಶ್ ನೀಡ್ತಾರೆ. ವೀರೇಶ್, ಫಸ್ಟ್ ಆಫ್ ಆಲ್ ಆ ಕೋಗಿಲು ಬಳಿ ಏನೋ ಸ್ಲಮ್ಗಳನ್ನು ಡೆಮಾಲಿಷ್ ಮಾಡಿದ್ರು, ಅಲ್ಲಿ ಬರೀ ಮುಸ್ಲಿಂ ಧರ್ಮದವರೇ ಇರಲಿಲ್ಲ ಒಂದು. ಎರಡನೇದು, ರಾಜ್ಯದಲ್ಲಿ ಆಗ್ತಾ ಇರೋ ಅಪ್ಡೇಟ್ ಬಗ್ಗೆ ಕೇರಳದವ್ರಿಗೆ ಯಾಕೆ ಅಷ್ಟೊಂದು ಆಸಕ್ತಿ, ಡೀಟೇಲ್ಸ್ ಏನಿದೆ, ಆ್ಯಂಡ್ ಡಿ ಕೆ ಶಿವಕುಮಾರ್ ಇದಕ್ಕೆ ಉತ್ತರ ಹೆಂಗೆ ಕೊಟ್ಟಿದ್ದಾರೆ? ನಿಜ, ಪದೇ ಪದೇ ಕೇರಳ ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಕೈ ಹಿಡಿಯುವಂತದ್ದೇ ಕರ್ನಾಟಕ ರಾಜ್ಯ. ಆದ್ರೂ ಸಹ ಕರ್ನಾಟಕ ರಾಜ್ಯದಲ್ಲೇ ಇದೀಗ ಮೂಗು ತೂರಿಸುವಂತ ಪ್ರಯತ್ನವನ್ನ ಕೇರಳ ರಾಜ್ಯದವರು ಮಾಡ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಕೇರಳದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಿಣರಾಯಿ ಅವರು ನಿನ್ನೆ ಏನು ಕೋಗಿಲಿಯ ಲೇಔಟ್ ಅಲ್ಲಿ ಒತ್ತುವರಿನ ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಟ್ವೀಟ್ ಮಾಡೋದ್ರ ಮೂಲಕ ಒಂದು ಬೆಂಕಿ ಹಚ್ಚುವ ಕೆಲಸಕ್ಕೆ ಅವರು ಮುಂದಾಗ್ತಾ ಇರುವಂತದ್ದು. ಕರ್ನಾಟಕದಲ್ಲೂ ಸಹ ಬುಲ್ಡೋಜರ್ ಪದ್ಧತಿಯನ್ನ ತೆಗೆದುಕೊಂಡು ಬಂದಿರುವಂತದ್ದು ಮತ್ತು ಕಾಂಗ್ರೆಸ್ನ ಮತ ಬ್ಯಾಂಕ್ ಆಗಿರ್ತಕ್ಕಂಥ ಮುಸ್ಲಿಮರನ್ನೇ ಅಲ್ಲಿಂದ ಎತ್ತಂಗಡಿ ಮಾಡಿರುವಂತದ್ದು ಅತಿ ದೊಡ್ಡ ಅಪರಾಧ ಅನ್ನೋ ನಿಟ್ಟಿನಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಆ ಒಂದು ಟ್ವೀಟ್ ಅನ್ನ ಮಾಡಿರೋದು. ಇದಕ್ಕೆ ರಾಜ್ಯದ ಡಿಸಿಎಂ ಆಗಿರ್ತಕ್ಕರು ಮತ್ತು ಪ್ರಿಯಾಂಕಾ ಖರ್ಗೆ ಎಲ್ಲರೂ ಸಹ ತಿರುಗೇಟನ್ನ ಸಹ ಕೊಟ್ಟಿರುವಂತದ್ದು. ಕೇರಳದಲ್ಲೂ ಸಹ ಈಗಾಗಲೇ ಪಿಣರಾಯಿ ವಿಜಯನ್ ಅವರು ಒಂದು ಕಡೆ ಅಧಿಕಾರದಿಂದ ಆಡಳಿತದ ಹಿಡಿತವನ್ನ ಕಳೆದುಕೊಳ್ತಾ ಇರುವಂತದ್ದು ಮತ್ತು ಬಹುತೇಕವಾಗಿ ಮುಂದಿನ ಮೇ ವೇಳೆಗೆ ಅಲ್ಲಿ ವಿಧಾನಸಭೆ ಚುನಾವಣೆ ಆಗಮಿಸ್ತಾ ಇರುವಂತದ್ದು. ಹೀಗಾಗಿನೇ ಚುನಾವಣೆ ಗಿಮಿಕ್ ನಿಟ್ಟಿನಲ್ಲೇ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯದ ನಾಯಕರುಗಳು ಸಹ ಕೇರಳದ ಸಿಎಂ ವಿರುದ್ಧ ಹರಿಹಾಯ್ತಾ ಇರುವಂತದ್ದು ಮತ್ತು ನಮ್ಮ ರಾಜ್ಯದ ವಿಚಾರ ನಿಮಗೇಕೆ ಬೇಕು ಅನ್ನೋ ಒಂದು ಆಕ್ಷೇಪವನ್ನು ಸಹ ಎತ್ತಾ ಇರುವಂತದ್ದು. ಕೇರಳದ ರಾಜಕೀಯ ಭವಿಷ್ಯಗಳನ್ನು ಸಹ ನಾವು ನೋಡ್ತಾ ಹೋದ್ರೆ ಈಗಾಗಲೇ ಆಡಳಿತ ವಿರೋಧಿ ಅಲ್ಲಿ ಪಿಣರಾಯಿ ಅವರಿಗೆ ಕಂಡು ಬರ್ತಾ ಇರುವಂತದ್ದು ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಅಲ್ಲಿ ಸಾಫ್ಟ್ ಆದಂತ ಹಿಂದುತ್ವವನ್ನ ಓಲೈಕೆಯನ್ನ ಮಾಡ್ತಾ ಇದೆ. ಹೀಗಾಗಿನೇ ಮುಸ್ಲಿಮರನ್ನ ಓಲೈಕೆಯನ್ನ ಮಾಡ್ಕೊಂಡು ಮುಸ್ಲಿಮರ ವಿಚಾರವನ್ನ ಎತ್ಕೊಂಡು ಹೋದ್ರೆ
ಮುಂದಿನ ಚುನಾವಣೆಯಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲೇ ಪಿಣರಾಯಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದ್ರ ಜೊತೆಗೆ ಟ್ವೀಟ್ ಮಾಡಿ ಕರ್ನಾಟಕ ಸರ್ಕಾರದ ಕಾಲೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಈಗಾಗಲೇ ರಾಜ್ಯದ ಡಿಸಿಎಂ ಮತ್ತು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ತಕ್ಕದಂತ ತಿರುಗೇಟನ್ನು ಸಹ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿದ್ಯಾ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ನನಗಂತೂ ಮಲಯಾಳಂ ಬರಲ್ಲ. ಬರೋರು ಯಾರಾದ್ರು ಇದ್ರೆ ಆ ಕೇರಳದ CMಗೆ ಗಮನಕ್ಕೆ ತಂದ್ರೆ ಸಾಕು, ತಮ್ಮ ತಟ್ಟೆಲಿ ಬಿದ್ದಿರೋ ಹೆಗಣ ತೆಕ್ಕಳಿ, ಪಕ್ಕದ ರಾಜ್ಯದ ತಟ್ಟೆಲಿ ಬಿದ್ದಿರೋ ನೊಣ ಹುಡ್ಕಕ್ಕೆ ಹೋಗ್ಬಿಡಿ ಅಂತ. ಸುಪ್ರಭಾತ ಹಾಕಿದ್ರೆ ದೊಡ್ಡ ಕ್ರೈಮ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಕೇರಳದಲ್ಲಿ. ಅಲ್ಲೇ ಹಿಂದೂ ಮುಸ್ಲಿಂ ಅನ್ನೋದು ಹಂಗಾಗ್ತಾ ಇದೆ. ನಮ್ಮಲ್ಲಿ ಬಂದು ಯಾವುದೋ ಇಲ್ದಲ್ಲೇ ಇರುವ ವಿಷಯವನ್ನ ಹುಟ್ಟಾಕುವ ಕುತಂತ್ರಿ ಬುದ್ಧಿಗೆ ಆ ಮನುಷ್ಯ ಮುಂದಾಗ್ತಿದ್ದಾರೆ ಬಿಕಾಸ್ ಆಫ್ ಎಲೆಕ್ಷನ್. ಇದು ಒಂದು ಗಿಮಿಕ್ ಅಷ್ಟೇ.